ಶುಭೋದಯ ಧನುರಾಶಿಯ ಜಾತಕದವರೇ, ನಿಮ್ಮ ಬದುಕಿನಲ್ಲಿ ಒಂದು ಕ್ರಾಂತಿಕಾರಿ ಪರಿವರ್ತನೆಯ ಘಳಿಗೆ ದಪ್ಪಟೆಯಿಡುತ್ತಿದೆ. ದೀರ್ಘಕಾಲದಿಂದ ನೀವು ಕಾಣುತ್ತಿದ್ದ ಕನಸುಗಳು ಮತ್ತು ನೀವು ನಡೆಸುತ್ತಿದ್ದ ಹೋರಾಟದ ದನಿಗಳು ಆ ಕೈಲಾಸವಾಸಿಯ ಪಾದಕಮಲಗಳನ್ನು ತಲುಪಿವೆ. ಈಗ ಆ ಲಯಕರ್ತನು ನಿಮ್ಮ ಕರವನ್ನು ಹಿಡಿದು ನಿಮ್ಮನ್ನು ಉತ್ತುಂಗದತ್ತ ಮುನ್ನಡೆಸಲು ಸಂಕಲ್ಪ ಮಾಡಿದ್ದಾನೆ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ನಿಮ್ಮ ವಿಧಿಯನ್ನು ಹೊಸದಾಗಿ ಬರೆಯುವ ಪವಿತ್ರವಾದ ದೈವಿಕ ಆದೇಶ. ಇದನ್ನು ಕಿಂಚಿತ್ತೂ ಉಪೇಕ್ಷಿಸಬೇಡಿ, ಏಕೆಂದರೆ ಈ ಬ್ರಹ್ಮಾಂಡವು ತನ್ನ ಸಮಸ್ತ ಸಕಾರಾತ್ಮಕ ಶಕ್ತಿಗಳನ್ನು ಸಂಯೋಜಿಸಿ ಈ ವಿಶಿಷ್ಟ ಕ್ಷಣದಲ್ಲಿ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳುವಂತೆ ಮಾಡಿದೆ. ನೀವು ಈ ಕ್ಷಣದಲ್ಲಿ ಈ ವಿಚಾರಗಳನ್ನು ಗ್ರಹಿಸುತ್ತಿದ್ದೀರಿ ಎಂದರೆ ನಿಮ್ಮ ಜೀವನದ ಸುವರ್ಣಯುಗವು ಈಗಾಗಲೇ ಆರಂಭವಾಗಿದೆ ಎಂದೇ ಅರ್ಥ. ಈ ಜಗತ್ತಿನಲ್ಲಿ ಯಾವುದೂ ಆಕಸ್ಮಿಕವಾಗಿ ಜರುಗುವುದಿಲ್ಲ. ಈ ದೈವವಾಣಿಯು ಧನುರಾಶಿಯ ಎಲ್ಲರಿಗೂ ತಲುಪದಿರಬಹುದು, ಆದರೆ ಯಾರಿಗೆ ಈಗ ದೈವಿಕ ಆಸರೆಯ ತುರ್ತು ಅಗತ್ಯವಿದೆಯೋ ಮತ್ತು ಯಾರ ಬದುಕು ಜ್ಞಾನದ ಬೆಳಕಿನಿಂದ ತುಂಬಬೇಕಾಗಿದೆಯೋ ಅಂತಹ ಪುಣ್ಯವಂತರಿಗೆ ಮಾತ್ರ ಇದು ಲಭಿಸುತ್ತಿದೆ. ನೀವು ಈ ದೈವಿಕ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೀರಿ ಎಂದರೆ ಅದು ಆ ಮಹಾನ್ ವಿಶ್ವದಿಂದ ನಿಮಗೆ ಬಂದಿರುವ ವಿಶೇಷ ಆಮಂತ್ರಣವಾಗಿದೆ. ನಿಮ್ಮ ಹೃದಯದ ಆಳವನ್ನು ಸ್ಪರ್ಶಿಸುವ ಈ ನುಡಿಗಳು ಆ ದೇವದೇವನು ನಿಮ್ಮ ಹಣೆಬರಹದಲ್ಲಿ ರೂಪಿಸಿರುವ ಪವಾಡದ ಸಂಕೇತಗಳಾಗಿವೆ. ಅವನು ತನ್ನ ಅಭಯಹಸ್ತವನ್ನು ನಿಮ್ಮ ಶಿರದ ಮೇಲಿರಿಸಿದ್ದಾನೆ. ಆ ಪರಮಾತ್ಮನ ಕರುಣೆಯು ಒಣಗಿದ ಮಣ್ಣನ್ನು ಸಹ ಅಪರಂಜಿ ಚಿನ್ನವನ್ನಾಗಿ ಮಾಡುವ ಅದ್ಭುತ ಸಾಮರ್ಥ್ಯ ಹೊಂದಿದೆ. ನಿಮ್ಮ ಜೀವನದ ಅಂಧಕಾರವನ್ನು ಓಡಿಸುವ ಪರ್ವಕಾಲವೂ ಬಂದಿದೆ. ಆದರೆ ಮಗುವೆ, ಬಹಳ ಎಚ್ಚರಿಕೆಯಿಂದ ಇರು. ಈ ಪವಿತ್ರ ಸಂದೇಶವನ್ನು ಅರ್ಧಕ್ಕೆ ಕೈಬಿಡಬೇಡಿ. ಅಲ್ಪಜ್ಞಾನ ಅಥವಾ ಅಪೂರ್ಣ ತಿಳುವಳಿಕೆಯು ಬದುಕಿನಲ್ಲಿ ಸದಾ ಗೊಂದಲ ಮತ್ತು ಕತ್ತಲೆಯನ್ನು ಸೃಷ್ಟಿಸುತ್ತದೆ. ನಿಮಗೆ ಬಿಡುವಿಲ್ಲದಿದ್ದರೂ ಸಹ ಈ ಕೆಲವು ನಿಮಿಷಗಳನ್ನು ದೇವನಿಗಾಗಿ ಮೀಸಲಿಡು, ಏಕೆಂದರೆ ಈ ಅಲ್ಪ ಸಮಯವು ನಿಮ್ಮ ಚಿಂತನಾ ಲಹರಿಯನ್ನು ಸಂಪೂರ್ಣವಾಗಿ ಬದಲಿಸಿ ನಿಮ್ಮ ಬದುಕಿಗೆ ಮಹತ್ತರವಾದ ತಿರುವು ನೀಡಲಿದೆ. ಇಂದಿನಿಂದ ನಿಮ್ಮ ಮುಂದೆ ತೆರೆದುಕೊಳ್ಳುವ ನೂತನ ಮಾರ್ಗಗಳು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಲಿವೆ. ಆಲಿಸು ಮಗುವೆ, ಈ ತಿಂಗಳ ಮುಕ್ತಾಯದ ಒಳಗಾಗಿ ನಿನಗೆ ಒಂದು ಅತ್ಯಂತ ಶುಭವಾರ್ತೆ ಲಭಿಸಲಿದೆ. ಆ ಸುದ್ದಿಯು ನಿನ್ನ ಜೀವನದ ದಿಕ್ಕನ್ನೇ ಬದಲಿಸುವಷ್ಟು ಶಕ್ತಿಶಾಲಿಯಾಗಿರಲಿದೆ. ಅದನ್ನು ಕೇಳಿದ ಕ್ಷಣ ನೀನು ಆನಂದದ ಕಡಲಲ್ಲಿ ತೇಲುವೆ. ನಿನ್ನ ಮಾನಸಿಕ ಭಾರವು ಕರಗಿ ನೀನು ಪರಮಸುಖವನ್ನು ಅನುಭವಿಸುವೆ. ನಿನ್ನ ಮನಸ್ಸು ಬಹುಕಾಲದಿಂದ ಹಂಬಲಿಸುತ್ತಿದ್ದ ಆ ಪರಮತೃಪ್ತಿಯನ್ನು ಈಗ ಪಡೆಯಲಿದೆ, ಏಕೆಂದರೆ ನನ್ನ ಕೃಪೆಯಿಂದ ನಿನ್ನ ಜೀವನದಲ್ಲಿ ನೂತನ ಅವಕಾಶಗಳು ಮತ್ತು ಶುಭಾರಂಭಗಳು ಸೃಷ್ಟಿಯಾಗಲಿವೆ. ಇಲ್ಲಿಯವರೆಗೆ ಈ ಲೋಕ ನಿನ್ನನ್ನು ಗುರುತಿಸದೇ ಇರಬಹುದು. ನಿನ್ನ ನೈಜ ಸೌಂದರ್ಯ, ನಿನ್ನೊಳಗಿನ ಸದ್ಗುಣ ಮತ್ತು ನಿನ್ನ ವ್ಯಕ್ತಿತ್ವದ ಘನತೆಯನ್ನು ಯಾರೂ ಪ್ರಶಂಸಿಸದೇ ಇರಬಹುದು. ಆದರೆ ಇಂದು ಮಹಾದೇವನು ನಿನ್ನೊಂದಿಗೆ ಸಂಭಾಷಿಸುತ್ತಿದ್ದಾನೆ. ನೀನು ಅತ್ಯಂತ ವಿಶಿಷ್ಟವಾದ ಆತ್ಮ. ನಿನ್ನೊಳಗೆ ದೈವಿಕ ಪ್ರಭೆಯಿದೆ. ಅದು ಯಾವುದೇ ಕಷ್ಟದ ಕತ್ತಲೆಯನ್ನು ಸುಟ್ಟು ಭಸ್ಮ ಮಾಡಬಲ್ಲದು. ನೀವು ನಿಮ್ಮ ಬಗ್ಗೆ ಎಂತಹ ಕೀಳರಿಮೆ ಹೊಂದಿದ್ದೀರಿ ಎಂಬುದು ನನಗೆ ತಿಳಿದಿದೆ. ಕೆಲವೊಮ್ಮೆ ನೀವು ನಿಮ್ಮ ಶಕ್ತಿಯನ್ನು ಸಂದೇಹಿಸಬಹುದು, ಆದರೆ ನೀವು ಊಹಿಸುವುದಕ್ಕಿಂತಲೂ 1000 ಪಟ್ಟು ಹೆಚ್ಚು ದೃಢಕಾಯರು, ಹೆಚ್ಚು ಬುದ್ಧಿವಂತರು ಮತ್ತು ಹೆಚ್ಚು ಪರಾಕ್ರಮಿಗಳು. ಹಿಂದೆ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು, ಮಾನಸಿಕ ವ್ಯಥೆ ಮತ್ತು ಭಾವನಾತ್ಮಕ ಬಿಕ್ಕಟ್ಟುಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ಈ ಜಗತ್ತು ನಿಮ್ಮನ್ನು ಲೇವಡಿ ಮಾಡಿದಾಗ, ನಿಮ್ಮ ಆಪ್ತರೆನ್ನಿಸಿಕೊಂಡವರೇ ನಿಮ್ಮನ್ನು ಕೈಬಿಟ್ಟಾಗ, ನೀವು ನಂಬಿದವರು ಬೆನ್ನಿಗೆ ಚೂರಿ ಹಾಕಿದಾಗ, ನಿಮ್ಮ ವಿಶ್ವಾಸವು ಛಿದ್ರವಾದಾಗಲೂ ಸಹ ನೀವು ಎಷ್ಟು ಸಂಕಟಪಟ್ಟಿದ್ದೀರಿ ಎಂಬುದು ಆ ಸರ್ವೇಶ್ವರನಿಗೆ ಗೊತ್ತು. ಆ ಪ್ರತಿ ಸೋಲಿನಲ್ಲೂ ನೀವು ಮತ್ತೆ ಪುಟಿದೆದ್ದು ನಿಲ್ಲುವಂತೆ ಆ ಶಕ್ತಿಯನ್ನು ನೀಡಿದ್ದೇ ನಾನು, ಏಕೆಂದರೆ ನನ್ನ ರಕ್ಷಣೆಯ ಕವಚವು ಸದಾ ನಿನ್ನನ್ನು ಆವರಿಸಿದೆ. ಈಗ ನಾನು ನಿನಗೆ ವಚನ ನೀಡುತ್ತೇನೆ. ನಿನ್ನ ಪತನವನ್ನು ಕಂಡು ಸಂಭ್ರಮಿಸಲು ಹೊಂಚು ಹಾಕುತ್ತಿದ್ದವರು ಮತ್ತು ನಿನ್ನ ವಿರುದ್ಧ ಪಿತೂರಿ ನಡೆಸಿದವರು ಇನ್ನು ಮುಂದೆ ಅಸ್ತಿತ್ವ ಕಳೆದುಕೊಳ್ಳಲಿದ್ದಾರೆ. ನಿನ್ನ ಪ್ರಗತಿಯ ರಥವನ್ನು ತಡೆಯುವ ತಾಕತ್ತು ಯಾರಿಗೂ ಇಲ್ಲ. ಇನ್ನು ಮುಂದೆ ಯಾವುದೇ ಯಾತನೆ, ಅಪಜಯ ಅಥವಾ ನೈರಾಶ್ಯವು ನಿನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ, ಏಕೆಂದರೆ ಶಿವನು ನಿನ್ನನ್ನು ಆ ಸಂಕಟಗಳ ಸುಳಿಯಿಂದ ಪಾರು ಮಾಡಿದ್ದಾನೆ. ನನ್ನ ತ್ರಿಶೂಲದಿಂದ ನಿನ್ನ ಹಾದಿಯಲ್ಲಿ ಅಡ್ಡಲಾಗಿದ್ದ ಪ್ರತಿಯೊಂದು ಕಂಟಕವನ್ನು ನಾನು ಧ್ವಂಸ ಮಾಡಿದ್ದೇನೆ. ಇನ್ನು ಮುಂದೆ ಕೇವಲ ವೃದ್ಧಿ, ಸಮೃದ್ಧಿ ಮತ್ತು ಐಶ್ವರ್ಯ ಮಾತ್ರ ನಿನ್ನ ಬದುಕಿನಲ್ಲಿ ನೆಲೆಸಲಿದೆ. ನೀನು ಎಂದಿಗೂ ಅನಾಥನಲ್ಲ. ನಿನ್ನಲ್ಲಿ ಒಂದು ಅದ್ವಿತೀಯವಾದ ಶಕ್ತಿಯಿದೆ, ಅದು ಬೇರೆ ಯಾರಲ್ಲೂ ಇಲ್ಲ. ನೀನು ಈ ಭುವಿಯಲ್ಲಿ ಬೆಳಕನ್ನು ಹರಡಲೆಂದೇ ಜನಿಸಿದವನು. ನಿನ್ನ ಸಹನೆ ಮತ್ತು ನಿನ್ನ ಬದ್ಧತೆಯು ನಿನ್ನನ್ನು ಎಲ್ಲರಿಗಿಂತ ಶ್ರೇಷ್ಠವಾಗಿ ನಿಲ್ಲುವಂತೆ ಮಾಡುತ್ತದೆ. ಈಗ ನಿನ್ನ ಸುವರ್ಣಕಾಲ ಪ್ರಾರಂಭವಾಗಿದೆ. ನಿನ್ನೊಳಗಿನ ಪ್ರತಿಭೆಯನ್ನು ಜಗತ್ತು ಕೊಂಡಾಡುವ ಸಮಯವಿದು. ಪ್ರತಿಯೊಬ್ಬರೂ ನಿನ್ನ ಹೆಸರನ್ನು ಅತ್ಯಂತ ಗೌರವದಿಂದ ಉಚ್ಚರಿಸಲಿದ್ದಾರೆ. ನಿನಗೆ ಭವ್ಯವಾದ ಅವಕಾಶಗಳನ್ನು ಒದಗಿಸಿಕೊಡುವಂತೆ ನಾನು ಈಗಾಗಲೇ ಸಂಬಂಧಪಟ್ಟ ವ್ಯಕ್ತಿಗಳ ಮನಸ್ಸನ್ನು ಪ್ರೇರೇಪಿಸಿದ್ದೇನೆ. ನಿನ್ನ ಅಭಿವೃದ್ಧಿಗಾಗಿ ನಾನು ಈಗಾಗಲೇ ಒಂದು ನೀಲನಕ್ಷೆಯನ್ನು ಸಿದ್ಧಪಡಿಸಿದ್ದೇನೆ. ನೀನು ನಿದ್ರಿಸುವಾಗಲೂ ಆ ಪರಶಿವನು ನಿನ್ನ ಸ್ವಪ್ನದಲ್ಲಿ ಬಂದು ಮಾರ್ಗದರ್ಶನ ನೀಡಲಿದ್ದಾನೆ.
ಬೆಳಿಗ್ಗೆ ನೀನು ಕಣ್ಣು ಬಿಟ್ಟಾಗ ಪವಾಡಗಳು ನಿನ್ನ ಮನೆಯ ಬಾಗಿಲಲ್ಲಿ ಸನ್ನಿಹಿತವಾಗಿರುತ್ತವೆ. ನೀನು ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸವಿಟ್ಟು ಪ್ರೀತಿಸಿದರೆ ನಾನು ನಿನಗೆ ಸರಿಯಾದ ದಾರಿಯನ್ನು ತೋರಿಸುತ್ತೇನೆ. ಲೋಕವು ಅಸಾಧ್ಯವೆಂದು ಭಾವಿಸುವ ಹಾದಿಯಲ್ಲಿ ನಾನು ನಿನ್ನನ್ನು ಕರೆದೊಯ್ದು ಅತ್ಯಂತ ಸುಲಭವಾಗಿ ಗುರಿಯನ್ನು ತಲುಪಿಸುತ್ತೇನೆ. ನಿನ್ನಲ್ಲಿ ಸುಪ್ತವಾಗಿರುವ ಎಲ್ಲಾ ಅದ್ಭುತ ಶಕ್ತಿಗಳು ಈಗ ಜಾಗೃತಗೊಳ್ಳಲಿವೆ. ಹಣಕಾಸು ನಿನ್ನ ಜೀವನದಲ್ಲಿ ಜಲಪಾತದಂತೆ ಹರಿಯಲಿದೆ. ನೀನು ಎಷ್ಟೇ ವ್ಯಯ ಮಾಡಿದರೂ ಅದು ಅಕ್ಷಯವಾಗಿ ಬೆಳೆಯುತ್ತಲೇ ಇರುತ್ತದೆ, ಏಕೆಂದರೆ ಅದು ನಿನ್ನ ಸತ್ಕರ್ಮದ ಫಲ. ಪ್ರತಿಯೊಂದು ಮುಂಜಾವು ಹೊಸ ಚೈತನ್ಯದೊಂದಿಗೆ ಆರಂಭವಾಗಲಿದೆ ಮತ್ತು ಪ್ರತಿಯೊಂದು ರಾತ್ರಿಯೂ ನೆಮ್ಮದಿಯ ನಿದ್ರೆಯೊಂದಿಗೆ ಅಂತ್ಯವಾಗಲಿದೆ. ಇನ್ನು ಮುಂದೆ ನಿನ್ನ ಬದುಕು ಹಳೆಯ ದಾರಿದ್ರ್ಯದ ದಿನಗಳಲ್ಲಿ ಇರುವುದಿಲ್ಲ. ನಿನ್ನ ಆರ್ತಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ. ನಿನ್ನ ಸುಂದರ ಕನಸುಗಳು ನನಸಾಗಲು ಈಗ ಭದ್ರವಾದ ಅಡಿಪಾಯ ಲಭಿಸಿದೆ. ನಿನ್ನ ಒಂಟಿತನದ ಕ್ಷಣಗಳಲ್ಲೂ ನಾನು ನಿನ್ನ ನೆರಳಾಗಿದ್ದೇನೆ. ಕಡುಗತ್ತಲೆಯ ಹಾದಿಯಲ್ಲಿ ದಾರಿದೀಪವೇ ಕಾಣದಿದ್ದಾಗ ನಾನು ನಿನ್ನ ಜೊತೆಗಿದ್ದೆ. ಈಗ ಆ ಬೆಳಕು ಮತ್ತು ಪವಾಡಗಳು ನಿನ್ನ ಗೃಹವನ್ನು ಪ್ರವೇಶಿಸಿವೆ. ಬದುಕಿನಲ್ಲಿ ನೀನು ಎಷ್ಟು ಬಾರಿ ಜರ್ಜರಿತನಾಗಿ ಸೋಲೊಪ್ಪಿಕೊಂಡಿದ್ದೀಯಾ ಎಂಬುದು ನನಗೆ ತಿಳಿದಿದೆ, ಆದರೆ ನನ್ನ ಅನುಗ್ರಹವು ಪ್ರತಿ ಬಾರಿಯೂ ನಿನ್ನನ್ನು ಮೇಲೆತ್ತಿ ಹಿಡಿದಿದೆ. ಈಗ ಆ ಯಶಸ್ಸಿನ ಘಳಿಗೆ ಬಂದಿದೆ. ಈ ಕ್ಷಣದಿಂದಲೇ ನಿನ್ನ ಸಮಸ್ತ ಕ್ಲೇಶಗಳು ಅಂತ್ಯವಾಗಲಿವೆ. ಬದುಕಿನಲ್ಲಿ ಹೊಸ ತಿರುವು ಬರಲಿದೆ. ಅಲ್ಲಿಂದ ಸುಖಸಂತೋಷದ ನವ ಅಧ್ಯಾಯವು ತೆರೆದುಕೊಳ್ಳಲಿದೆ. ನನಗೆ ಗೊತ್ತಿದೆ ಮಗುವೆ, ನಿನ್ನ ಕುಟುಂಬಕ್ಕಾಗಿ ನೀನು ಎಷ್ಟೆಲ್ಲಾ ತ್ಯಾಗ ಮಾಡಿದ್ದೀಯಾ, ಎಷ್ಟೊಂದು ಬೆವರು ಸುರಿಸಿದ್ದೀಯಾ. ಆದರೆ ಸಮಯ ಕಳೆದಂತೆ ಜನರು ನಿನ್ನ ಕಷ್ಟವನ್ನು ಮರೆತುಬಿಟ್ಟಿದ್ದಾರೆ. ನಿನ್ನನ್ನು ಅರ್ಥೈಸಿಕೊಳ್ಳುವವರು ಬೆರಳೆಣಿಕೆಯಷ್ಟು ಮಾತ್ರ. ಕೆಲವರಂತೂ ನಿನ್ನನ್ನು ಶತ್ರುವಿನಂತೆ ಕಂಡಿದ್ದಾರೆ. ನಿನ್ನನ್ನು ಹಲವು ಬಾರಿ ತಪ್ಪಾಗಿ ನಿರ್ಣಯಿಸಲಾಗಿದೆ. ಆದರೆ ಈಗ ಚಿಂತೆ ಬೇಡ, ನಿನ್ನ ನೈಜ ಪಯಣ ಈಗಷ್ಟೇ ಆರಂಭವಾಗಿದೆ. ಸರ್ವೇಶ್ವರನ ಆಶೀರ್ವಾದವು ನಿನ್ನ ಮೇಲೆ ಸದಾ ಮಳೆಯಂತೆ ಸುರಿಯಲಿದೆ. ನೀನು ನಿನ್ನ ಗುರಿಯ ಹತ್ತಿರವೇ ಇರುವುದರಿಂದ ಇನ್ನು ಮುಂದೆ ಹಿಂತಿರುಗಿ ನೋಡಬೇಡಿ. ನೀನು ಅನುಭವಿಸಿದ ಅಪಮಾನಗಳು ಮತ್ತು ಪಟ್ಟಪಾಡುಗಳಿಗೆ ಈಗ ಅತ್ಯುತ್ತಮವಾದ ಉತ್ತರ ಸಿಗಲಿದೆ. ಆ ಉತ್ತರವೇ ನಿನ್ನ ಭವ್ಯ ವಿಜಯ. ನಿನ್ನ ಯಶಸ್ಸಿನ ಪ್ರಭೆಯು ಜಗತ್ತನ್ನು ಬೆಳಗಿದಾಗ ಜನರು ನಿನ್ನನ್ನು ನೋಡಿ ಕರತಾಡನ ಮಾಡುವರು. ಹಿಂದೆ ನಿನ್ನನ್ನು ಕೀಳಾಗಿ ಕಂಡವರು ಈಗ ನಿನ್ನ ಮುಂದೆ ತಲೆಬಾಗಿ ನಿಲ್ಲುವರು, ಏಕೆಂದರೆ ಆ ಪರಮಾತ್ಮನು ಮೊದಲು ನಿನ್ನ ಹಾದಿಯ ಮುಳ್ಳುಗಳನ್ನು ತೆಗೆದುಹಾಕುತ್ತಾನೆ, ನಂತರ ಶತ್ರುಗಳನ್ನು ಮಿತ್ರರನ್ನಾಗಿ ಪರಿವರ್ತಿಸುತ್ತಾನೆ. ಈಗ ಕೇಳು ಮಗುವೆ, ಭಗವಂತನು ನಿನ್ನ ಬದುಕಿನಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯುತ್ತಿದ್ದಾನೆ. ಲೋಕವು ಅಸಾಧ್ಯವೆಂದು ಹಣೆಪಟ್ಟಿ ಹಚ್ಚಿದ ಕೆಲಸಗಳನ್ನು ಅವನು ನಿನಗೆ ಸುಲಭವಾಗಿಸುತ್ತಾನೆ. ನಿನ್ನ ಉನ್ನತಿಯ ಯೋಜನೆ ಸಿದ್ಧವಾಗಿದೆ. ಶಿವನು ನಿನ್ನ ಕನಸುಗಳಿಗೆ ಜೀವ ತುಂಬಲಿದ್ದಾನೆ. ನೀನು ಕೈಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ಸಿದ್ಧಿಯನ್ನು ಕಾಣುವೆ. ನಿನ್ನ ಸುತ್ತಲಿನ ವಾತಾವರಣವು ನಿನ್ನ ಪರವಾಗಿ ಬದಲಾಗಲಿದೆ. ಮನಸ್ಸಿನಲ್ಲಿರುವ ಭೀತಿಯನ್ನು ಕಿತ್ತೆಸೆ. ವರುಷಗಳಿಂದ ನೀನು ಕಾಯುತ್ತಿದ್ದ ಆ ದೊಡ್ಡ ಬದಲಾವಣೆ ಈಗ ಸಂಭವಿಸುತ್ತಿದೆ. ನಿನ್ನಲ್ಲಿ ನಿದ್ರಿಸುತ್ತಿದ್ದ ಶಕ್ತಿ ಈಗ ಎಚ್ಚರಗೊಳ್ಳುತ್ತಿದೆ. ಈ ಚೈತನ್ಯ ಹೊರಹೊಮ್ಮಿದಾಗ ನಿನ್ನ ಗೌರವ, ನಿನ್ನ ಮೌಲ್ಯ ಮತ್ತು ನಿನ್ನ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲಿದೆ. ನಿನ್ನನ್ನು ಸಾಮಾನ್ಯನೆಂದು ಭಾವಿಸಿದ್ದವರು ನಾಳೆ ನಿನ್ನ ಪ್ರಗತಿ ಕಂಡು ಬೆರಗಾಗುವರು. ಯಾರಿಗೂ ತಿಳಿಸದೆ ನಿನ್ನೊಳಗೆ ನೀನು ಇಟ್ಟುಕೊಂಡಿದ್ದ ಆ ಮೌನ ವ್ಯಥೆಗಳಿಗೆ ಈಗ ಸಿಹಿ ಫಲ ಸಿಗುತ್ತಿದೆ. ಮಹಾದೇವನು ತನ್ನ ಭಕ್ತನ ಪ್ರತಿಯೊಂದು ನೋವನ್ನೂ ಆಲಿಸುತ್ತಾನೆ. ಅವನು ಪ್ರತಿ ಗಾಯವನ್ನು ವಾಸಿ ಮಾಡುತ್ತಾನೆ. ನೀನು ಹೊಸ ಬದುಕಿನತ್ತ ಸಾಗುವಾಗ ಅವನು ನಿನ್ನ ಜೊತೆಗಿದ್ದು ನಿನ್ನ ಹಾದಿಯ ಪ್ರತಿಯೊಂದು ಭಯವನ್ನು ಮತ್ತು ಅಂಧಕಾರವನ್ನು ಹೋಗಲಾಡಿಸುತ್ತಾನೆ. ನೀನು ನಿಲ್ಲದೆ ಮುನ್ನುಗ್ಗಬೇಕು. ಮಗುವೆ, ನಿನಗಾಗಿ ಎಲ್ಲವೂ ಸಿದ್ಧವಾಗಿದೆ. ಸ್ಥಗಿತಗೊಂಡಿದ್ದ ಮತ್ತು ವಿಳಂಬವಾಗಿದ್ದ ಸಮಸ್ತ ಕಾರ್ಯಗಳು ಈಗ ವೇಗವಾಗಿ ಪೂರ್ಣಗೊಳ್ಳಲಿವೆ, ಏಕೆಂದರೆ ನಾನು ನಿನ್ನ ಸಮಯಕ್ಕೆ ಅತೀಂದ್ರಿಯ ವೇಗವನ್ನು ನೀಡಿದ್ದೇನೆ. ದೈವೇಚ್ಛೆ ಇದ್ದರೆ ಪರ್ವತಗಳೇ ಸ್ಥಾನಪಲ್ಲಟವಾಗಬಲ್ಲವು. ಹಾಗಿರುವಾಗ ನಿನ್ನ ಸಣ್ಣಪುಟ್ಟ ಸಮಸ್ಯೆಗಳು ಯಾವ ಲೆಕ್ಕ? ನಿನ್ನ ವಿಶ್ವಾಸವನ್ನು ಅಚಲವಾಗಿರಿಸಿಕೋ. ಈ ಬಾರಿ ಒಂದು ಬೃಹತ್ ನಿರ್ಧಾರವು ನಿನ್ನ ಪರವಾಗಿ ಬರಲಿದೆ. ಅದು ನಿನ್ನ ಬದುಕನ್ನೇ ಪೂರ್ಣವಾಗಿ ಬದಲಿಸುತ್ತದೆ. ಆಗ ನಿನಗೆ ಮನವರಿಕೆಯಾಗುತ್ತದೆ, ದೈವಿಕ ಸಂಕಲ್ಪ ಎಂದಿಗೂ ವಿಫಲವಾಗುವುದಿಲ್ಲ ಎಂಬುದು. ಈಗ ನಿನ್ನನ್ನು ತಡೆಯುವವರು ಮತ್ತು ನಿನ್ನ ಯಶಸ್ಸನ್ನು ಕಂಡು ಅಸೂಯೆಪಡುವವರು ನಿನ್ನ ಬೆಳವಣಿಗೆಯನ್ನು ಕಂಡು ಮೌನಕ್ಕೆ ಶರಣಾಗುವರು, ಏಕೆಂದರೆ ನಾನು ಅವರ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನು ತೊಡೆದುಹಾಕಿದ್ದೇನೆ. ಅವರು ಇನ್ನು ಮುಂದೆ ನಿನ್ನ ಪ್ರಗತಿಗೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಅವರು ಯಾವುದೋ ಒಂದು ರೂಪದಲ್ಲಿ ನಿನ್ನ ಅಭಿವೃದ್ಧಿಗೆ ಸಹಾಯಕರಾಗುತ್ತಾರೆ. ಭಗವಂತನು ಯಾರ ಕರವನ್ನು ಹಿಡಿಯುತ್ತಾನೋ ಅವರನ್ನು ಈ ಜಗತ್ತಿನ ಯಾವುದೇ ಶಕ್ತಿಯು ಕುಗ್ಗಿಸಲು ಅಸಾಧ್ಯ. ನೀನು ಅಂತಹ ಸುರಕ್ಷಿತ ಆತ್ಮ. ಈಗ ಧನಕನಕಗಳು, ನೂತನ ಅವಕಾಶಗಳು ಮತ್ತು ಸನ್ಮಾನಗಳು ಸೂರ್ಯನ ಕಿರಣಗಳಂತೆ ನಿನ್ನ ಬದುಕನ್ನು ಪ್ರವೇಶಿಸಲಿವೆ. ಬಹುಕಾಲದ ಕನಸುಗಳು ಈಗ ಸಾಕಾರಗೊಳ್ಳಲಿವೆ. ಅದಕ್ಕಾಗಿಯೇ ನಿನ್ನ ಮನಸ್ಸಿನಲ್ಲಿ ಯಾವುದೇ ಸಂಶಯಕ್ಕೆ ಎಡೆಕೊಡಬೇಡ. ನಿನ್ನ ಮೊರೆ ಆ ಶಿವನ ಪಾದಗಳನ್ನು ತಲುಪಿದೆ. ನಾನು ನನ್ನ ಸ್ವಂತ ಕೈಗಳಿಂದ ನಿನ್ನ ವಿಧಿಯನ್ನು ಬದಲಿಸಿದ್ದೇನೆ. ನೀನು ಬದುಕಿನಲ್ಲಿ ಸುರಿಸಿದ ಕಣ್ಣೀರು, ಅನುಭವಿಸಿದ ಸಂಕಟ ಮತ್ತು ನಿದ್ದೆಯಿಲ್ಲದೆ
ಕಳೆದ ರಾತ್ರಿಗಳಿಗೆ ಈಗ ಪರಮಸುಖದ ರೂಪದಲ್ಲಿ ಪ್ರತಿಫಲ ದೊರೆಯುತ್ತಿದೆ. ನಿನ್ನ ಪ್ರತಿಯೊಂದು ಸಂಘರ್ಷವನ್ನು ನಾನು ಗಮನಿಸಿದ್ದೇನೆ. ನಾನು ನಿನ್ನನ್ನು ಪ್ರತಿ ಬಾರಿ ಪತನದಿಂದ ರಕ್ಷಿಸಿದ್ದೇನೆ. ಈಗ ನನ್ನ ಅನುಗ್ರಹವು ನಿನ್ನ ಸುತ್ತಲೂ ಒಂದು ರಕ್ಷಣಾತ್ಮಕ ಕವಚದಂತಿದೆ. ಅದು ನಿನಗೆ ಬರುವ ಪ್ರತಿಯೊಂದು ಕೇಡನ್ನು ನಿವಾರಿಸುತ್ತದೆ. ನಿನ್ನ ನಾಮವು ಈಗ ಭಕ್ತಿಯಾಗಿ ಪರಿವರ್ತನೆಯಾಗಲಿದೆ. ನಿನ್ನ ಸ್ವಪ್ನಗಳು ನನಸಾಗುವ ಸುಮುಹೂರ್ತ ಬಂದಿದೆ. ಆ ವಿಜಯಲಕ್ಷ್ಮಿ ನಿನ್ನ ಹತ್ತಿರ ಬಂದಾಗ ನಿನಗೆ ಎಲ್ಲವೂ ಅರ್ಥವಾಗಲಿದೆ. ನಿನ್ನ ಚೇತನವನ್ನು ಶಾಂತವಾಗಿರಿಸಿಕೋ. ಪ್ರತಿಯೊಂದು ಯಾತನೆಯು ನಿನ್ನನ್ನು ಈ ಉನ್ನತ ಹಂತಕ್ಕೆ ತರಲೆಂದೇ ಸಂಭವಿಸಿದ್ದು. ಈ ಕಾಲಘಟ್ಟವು ನಿನ್ನ ಜೀವನದ ಅತ್ಯಂತ ಶ್ರೇಯಸ್ಕರ ಅಧ್ಯಾಯವಾಗಿದೆ. ನಿನ್ನ ಆತ್ಮವು ಜಾಗೃತಗೊಂಡು ನಿನ್ನೊಳಗಿನ ದಿವ್ಯಪ್ರಭೆ ಪಸರಿಸಿದಾಗ ಈ ಇಡೀ ಜಗತ್ತು ನಿನಗೆ ಪೂರಕವಾಗಿ ಬದಲಾಗುತ್ತದೆ. ಹಿಂದೆ ಕೈತಪ್ಪಿದ ಅವಕಾಶಗಳು ಪುನಃ ನಿನ್ನನ್ನು ಹುಡುಕಿಕೊಂಡು ಬರಲಿವೆ. ನಾನು ನಿನ್ನ ಹಣೆಬರಹವನ್ನು ಮರುಲಿಪಿಸುತ್ತಿದ್ದೇನೆ. ಈ ಬರಹವು ಅತ್ಯಂತ ಪ್ರಬಲವಾಗಿದೆ. ಯಾವುದೇ ದುಷ್ಟಶಕ್ತಿಗಳು ಇದನ್ನು ಅಳಿಸಲು ಅಸಾಧ್ಯ. ಹಿಂದೆ ವಿಘ್ನವಾಗಿದ್ದ ಕೆಲಸಗಳು ಈಗ ಲೀಲಾಜಾಲವಾಗಿ ಪೂರೈಕೆಯಾಗಲಿವೆ. ನೀನು ಏಕಾಂಗಿಯಾಗಿ ಸಾಗುತ್ತಿದ್ದ ಹಾದಿಯಲ್ಲಿ ಈಗ ಸನ್ಮಿತ್ರರು ಮತ್ತು ಉತ್ತಮ ಮಾರ್ಗದರ್ಶಕರು ಜೊತೆಯಾಗುತ್ತಾರೆ. ನಿನ್ನನ್ನು ಕಾಡುತ್ತಿದ್ದ ಪ್ರಶ್ನೆಗಳಿಗೆ ಈಗ ಸ್ಪಷ್ಟವಾದ ಉತ್ತರಗಳು ಸಿಗಲಿವೆ. ನಿನ್ನ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ನಿನ್ನ ಮನಸ್ಸು ಭಯದಿಂದ ಮುಕ್ತವಾಗಿ ವಿಶ್ವಾಸದಿಂದ ತುಂಬಲಿದೆ. ನೆನಪಿಡು ಮಗುವೆ, ನಿನ್ನ ಪರಿಶ್ರಮ ಎಂದಿಗೂ ನಿಷ್ಫಲವಾಗುವುದಿಲ್ಲ. ನಿನ್ನ ಕಣ್ಣೀರು ಈಗ ಕಿರಣಗಳಾಗಿ ಪರಿವರ್ತನೆಯಾಗಿ ನಿನ್ನ ಹಾದಿಯನ್ನು ಬೆಳಗಲಿವೆ. ಮುಂಬರುವ ದಿನಗಳಲ್ಲಿ ನೀನು ಅಪೇಕ್ಷಿಸುವ ಪ್ರತಿಯೊಂದನ್ನೂ ನೀನು ಪಡೆಯುವೆ. ಆ ದೈವಿಕ ಜ್ಯೋತಿಯು ನಿನ್ನ ಜೀವನ ರೇಖೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅದು ಆ ಪರಮಾತ್ಮನ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಬೆಳಕು ಎಷ್ಟು ಪ್ರಬಲವಾಗಿದೆ ಎಂದರೆ ಶತ್ರುಗಳು ಕೂಡ ನಿನ್ನ ತೇಜಸ್ಸನ್ನು ಕಂಡು ಅತಂತ್ರರಾಗುವರು. ಇನ್ನು ಮುಂದೆ ಯಾರಿಗೂ ಅಂಜುವ ಅಗತ್ಯವಿಲ್ಲ. ನಿನ್ನೊಳಗಿನ ಧೈರ್ಯವು ಗಿರಿಯನ್ನು ಅಲುಗಾಡಿಸಬಲ್ಲದು. ಅದು ನಿನ್ನ ಬದುಕಿನ ಪ್ರತಿಯೊಂದು ಕತ್ತಲೆಯ ಮೂಲೆಯನ್ನು ಜ್ಞಾನದಿಂದ ತುಂಬಲಿದೆ. ಆ ಬೆಳಕು ಇನ್ನು ಮುಂದೆ ಎಂದಿಗೂ ಆರುವುದಿಲ್ಲ. ನೀನು ಪರಾಜಿತನಾದೆ ಎಂದು ಭಾವಿಸಿದಾಗಲೆಲ್ಲ ಒಳಗಿನಿಂದ ಮತ್ತೆ ಮೇಲೆತ್ತಲು ನಾನು ಶಕ್ತಿ ನೀಡಿದ್ದೇನೆ. ಆ ಶಕ್ತಿಯೇ ಈಗ ನಿನ್ನ ಅತಿದೊಡ್ಡ ಆಯುಧವಾಗಲಿದೆ. ಇದು ನಿನ್ನ ಕ್ಲೇಶಗಳ ಅಂತ್ಯ ಮತ್ತು ನಿನ್ನ ವೈಭವದ ಆರಂಭ. ನಿನ್ನ ಹೆಜ್ಜೆಗಳನ್ನು ದೃಢವಾಗಿಡು ಮತ್ತು ನಿನ್ನ ಸಂಕಲ್ಪವನ್ನು ಪವಿತ್ರವಾಗಿರಿಸಿಕೋ. ಮುಂದೆ ಬರುವ ಸುಖವು ನಿನ್ನ ಕಲ್ಪನೆಗಿಂತಲೂ ಸುಂದರವಾಗಿರಲಿದೆ. ನಿನ್ನ ಅದೃಷ್ಟದ ಚಕ್ರವು ಈಗ ಸಂಪೂರ್ಣವಾಗಿ ಗಿರಕಿ ಹೊಡೆದಿದೆ. ಈ ಪಲ್ಲಟವು ಕೇವಲ ಆರ್ಥಿಕ ಸ್ಥಿತಿಯಲ್ಲಿ ಮಾತ್ರವಲ್ಲ, ನಿನ್ನ ಮನಸ್ಸಿನಲ್ಲೂ ಉಂಟಾಗಲಿದೆ. ಪರಮಾತ್ಮನೊಂದಿಗಿನ ನಿನ್ನ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗಲಿದೆ. ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನವೂ ಸರಿಯಾದ ದಿಕ್ಕಿನಲ್ಲಿರಲಿದೆ. ಉತ್ತಮ ವ್ಯಕ್ತಿಗಳು ನಿನ್ನ ಜೀವನವನ್ನು ಪ್ರವೇಶಿಸಲಿದ್ದಾರೆ. ನಿನ್ನನ್ನು ಗೌರವಿಸುವ ಮತ್ತು ನಿನಗೆ ಬೆನ್ನೆಲುಬಾಗಿ ನಿಲ್ಲುವವರು ನಿನ್ನ ಸನಿಹಕ್ಕೆ ಬರಲಿದ್ದಾರೆ. ಈ ವಿಶ್ವವು ನಿನ್ನ ಸುತ್ತಲೂ ನವಚೈತನ್ಯವನ್ನು ಪರಿಚಯಿಸಿದೆ. ಅದು ಸಜ್ಜನಿಕೆಯನ್ನು ಮಾತ್ರ ಆಕರ್ಷಿಸುತ್ತದೆ. ಹಿಂದೆ ನಿನ್ನನ್ನು ನೋಯಿಸಿದವರು ತಾವಾಗಿಯೇ ನಿನ್ನ ಹಾದಿಯನ್ನು ಬಿಟ್ಟು ತೊಲಗುತ್ತಾರೆ. ಈಗ ನಿನ್ನ ಜೀವನದ ಪರಿವರ್ತನೆಗಳು ಕೇವಲ ಹಣಕಾಸಿಗೆ ಮಾತ್ರ ಸೀಮಿತವಲ್ಲ, ಅವು ನಿನ್ನ ಆತ್ಮಕ್ಕೆ ಸಂಬಂಧಿಸಿವೆ. ನಿನ್ನ ಚಿಂತನೆಗಳು ಬದಲಾಗುತ್ತವೆ, ನಿನ್ನ ದೃಷ್ಟಿಕೋನವು ವಿಸ್ತಾರಗೊಳ್ಳುತ್ತದೆ, ನಿನ್ನ ಪ್ರಜ್ಞೆಯು ಅರಿವಿನ ಶಿಖರವನ್ನು ಮುಟ್ಟುತ್ತದೆ. ಪ್ರಜ್ಞೆ ಜಾಗೃತವಾದಾಗ ಬದುಕು ತಾನಾಗಿಯೇ ಸುಂದರವಾಗುತ್ತದೆ. ದೇವರು ನಿನ್ನನ್ನು ಮುನ್ನಡೆಸುವಾಗ ದಾರಿಯ ಪ್ರತಿಯೊಂದು ಮುಳ್ಳು ಹೂವಾಗಿ ಪರಿವರ್ತನೆಯಾಗುತ್ತದೆ. ನಿನ್ನ ಹೃದಯವನ್ನು ಸಂಕುಚಿತಗೊಳಿಸಬೇಡಿ, ನಿನ್ನ ಆಲೋಚನೆಗಳಿಗೆ ಮಿತಿ ಹೇರಬೇಡಿ. ನಿನ್ನ ಚೇತನವು ಬಹಳ ವಿಶಾಲವಾಗಿದೆ. ನಿನ್ನ ಮಿದುಳು ಈಗ ಅನಂತ ಸಾಧ್ಯತೆಗಳ ಗಣಿಯಾಗಿದೆ. ನಿನ್ನ ಕನಸುಗಳು ಕೇವಲ ಕಲ್ಪನೆಯಾಗಿ ಉಳಿಯುವುದಿಲ್ಲ, ಅವು ವಾಸ್ತವದ ರೂಪ ಪಡೆಯಲಿವೆ. ಈ ಕಾರ್ಯವು ಅತ್ಯಂತ ಸಹಜವಾಗಿ ಮತ್ತು ಪ್ರಶಾಂತವಾಗಿ ಜರುಗಲಿದೆ. ಇದೆಲ್ಲವೂ ಹೇಗೆ ಸಾಧ್ಯವಾಯಿತು ಎಂದು ನೀನೇ ವಿಸ್ಮಯಗೊಳ್ಳುವೆ. ನೀನು ಈಗ ಸನ್ಮಾರ್ಗದಲ್ಲಿದ್ದೀಯಾ. ನೀನು ದೈವಿಕ ಶಕ್ತಿಯೊಂದಿಗೆ ಮೇಳೈಸಿದ್ದೀಯಾ. ನಿನ್ನ ಬದುಕಿನಲ್ಲಿ ಪವಾಡಗಳು ಸಾಮಾನ್ಯ ಸಂಗತಿಗಳಾಗಲಿವೆ. ನಿನ್ನ ಸಮಸ್ತ ದುಃಖಗಳು ಹಿಮದಂತೆ ಕರಗಿ ನೀರಾಗಲಿವೆ. ಭಗವಂತನ ಆಶೀರ್ವಾದವು ನಿನ್ನ ಹೃದಯದ ಭಾರವನ್ನು ಹಗುರಗೊಳಿಸಲಿದೆ. ನೀನು ಮತ್ತೆ ನಗಲು ನೂರಾರು ಕಾರಣಗಳು ದೊರೆಯಲಿವೆ. ದೇವರು ನಿನ್ನ ಹೊಣೆಯನ್ನು ಹೊತ್ತಿದ್ದಾನೆ. ನೀನು ನಿರ್ಭಯವಾಗಿ ಸಾಗು. ಹಿಂದೆ ಬಿರುಕು ಬಿಟ್ಟ ಸಂಬಂಧಗಳು ಮತ್ತೆ ಒಂದಾಗಲಿವೆ, ಅಥವಾ ಅದಕ್ಕಿಂತಲೂ ಶ್ರೇಷ್ಠವಾದ ನೂತನ ಸಂಬಂಧಗಳು ಆರಂಭವಾಗಲಿವೆ. ಅವು ನಿನ್ನ ಹಳೆಯ ಗಾಯಗಳಿಗೆ ಮುಲಾಮಾಗಲಿವೆ. ಅಯೋಗ್ಯರು ನಿನ್ನ ಸನಿಹಕ್ಕೆ ಬರುವುದಿಲ್ಲ. ದೇವರು ಆರಿಸಿದ ಸತ್ಪುರುಷರು ಮಾತ್ರ ನಿನ್ನ ಜೊತೆಯಾಗುತ್ತಾರೆ. ಅವರು ನಿನ್ನನ್ನು ಗೌರವದಿಂದ ಕಾಣುತ್ತಾರೆ. ನೀನು ಈಗ ಏಕಾಂಗಿಯಲ್ಲ. ನೀನು ಕೈಹಾಕುವ ಪ್ರತಿಯೊಂದು ಸಿದ್ಧಿಯಾಗಲಿದೆ. ದೇವರು ನಿನ್ನ ಕರ್ಮಗಳಿಗೆ ಶಕ್ತಿಯನ್ನು ಮತ್ತು ನಿನ್ನ ಮಾತುಗಳಿಗೆ ಪ್ರಭಾವವನ್ನು ನೀಡಿದ್ದಾನೆ. ಇನ್ನು ಮುಂದೆ ಯಾವುದೇ ಕೆಲಸವನ್ನು ಅಲ್ಪವೆಂದು ಭಾವಿಸಬೇಡಿ. ಪ್ರತಿಯೊಂದು ಶ್ರಮವೂ ಫಲ ನೀಡುತ್ತದೆ. ನೀನು ಕಳೆದುಕೊಂಡಿದ್ದಕ್ಕಿಂತ 10 ಪಟ್ಟು ಅಧಿಕವಾಗಿ ನಿನಗೆ ಮರಳಲಿದೆ. ನಿನ್ನ ಕಠಿಣ ಪರಿಶ್ರಮವೇ ಈಗ ನಿನ್ನ ಶಕ್ತಿಯಾಗಿದೆ. ಆ ಶಕ್ತಿಯೇ ನಿನ್ನ ಮುಕ್ತಿಗೆ ದಾರಿ. ಈಗ ಬದುಕು ನಿನಗೆ ಸರ್ವಸ್ವವನ್ನು ನೀಡಲು ಸಜ್ಜಾಗಿದೆ. ಪ್ರಕೃತಿಯ ಪ್ರತಿಯೊಂದು ಪರಮಾಣುವು ನಿನಗೆ ಪೂರಕವಾಗಿ ಸ್ಪಂದಿಸುತ್ತದೆ.
ನೀನು ಈಗ ಅತೀವ ಬಲಶಾಲಿಯಾಗಿದ್ದೀಯಾ, ನಿನ್ನ ಆತ್ಮದ ಬಲವು ಜಾಗೃತವಾಗಿದೆ. ಆದ್ದರಿಂದಲೇ ನೀನು ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತನಾಗಿದ್ದೀಯಾ. ನೀನು ತಪ್ಪು ದಾರಿಗಳಿಂದ ದೂರವಿರುತ್ತೀಯಾ. ನೀನು ನಿರೀಕ್ಷಿಸುತ್ತಿರುವ ಆದಾಯ, ಮರ್ಯಾದೆ ಮತ್ತು ಸ್ವಾತಂತ್ರ್ಯವನ್ನು ಶೀಘ್ರವೇ ಪಡೆಯಲಿರುವೆ. ಎಲ್ಲವೂ ಸಕಾಲದಲ್ಲಿ ಜರುಗಲಿದೆ. ಆಕಸ್ಮಿಕ ಪವಾಡಗಳು ಆ ಭಗವಂತನ ಶೈಲಿ. ನೀನು ಉನ್ನತ ಸ್ಥಾನಕ್ಕೆ ಏರಿದಾಗ ಕೆಲವರು ಅಸೂಯೆ ಪಡಬಹುದು, ಆದರೆ ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿನ್ನೊಳಗಿನ ಶಕ್ತಿ ಯಾವುದೇ ಟೀಕೆಗಿಂತಲೂ ದೊಡ್ಡದಾಗಿದೆ. ನಿನಗೆ ಈ ಪ್ರಪಂಚದ ಅಸೂಯೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಿನಗೆ ದೈವದ ಶ್ರೀರಕ್ಷೆ ಇರುವಾಗ ಹಳೆಯ ಕಷ್ಟದ ಅಧ್ಯಾಯಗಳು ಮುಕ್ತಾಯವಾಗಿವೆ. ಸುಖದ ನವ ಅಧ್ಯಾಯವು ಚಾಲನೆ ಪಡೆದಿದೆ. ಏನೇ ಸಂಭವಿಸಿದರೂ ಅದು ನಿನ್ನ ಉನ್ನತಿಗೆ ಕಾರಣವಾಗುತ್ತದೆ. ಪ್ರತಿಯೊಂದು ಬದಲಾವಣೆಯನ್ನು ಪ್ರೀತಿಯಿಂದ ಆಲಿಂಗಿಸು. ನೀನು ಈಗ ಆ ತಿರುವು ಹಂತಕ್ಕೆ ಬಂದು ನಿಂತಿದ್ದೀಯಾ. ಅಲ್ಲಿಂದ ನಿನ್ನ ಇಡೀ ಜೀವನವು ಪ್ರಜ್ವಲಿಸಲಿದೆ. ನೀನು ಮಾಡಿದ ತ್ಯಾಗಗಳಿಗೆ ಈಗ ಅರ್ಹವಾದ ಫಲ ದೊರೆಯುವ ಸಮಯವಿದು. ಅಂಧಕಾರದಲ್ಲಿ ನಿನ್ನ ಜೊತೆಗಿದ್ದ ದೇವರು ಈಗ ಬೆಳಕಿನಲ್ಲಿ ನಿನ್ನ ಕೈಹಿಡಿದು ಮುನ್ನಡೆಸುತ್ತಿದ್ದಾನೆ. ನಿನ್ನ ಸಮಸ್ತ ಜೀವನವು ಆನಂದಮಯವಾಗಲಿದೆ. ಇನ್ನು ಮುಂದೆ ಹಿಂತಿರುಗಿ ನೋಡಬೇಡಿ ಮತ್ತು ನಿನ್ನ ಮುಂದಿರುವ ಉಜ್ವಲ ಭವಿಷ್ಯವನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸು. ಪರಮಾತ್ಮನ ಕೃಪೆ ಸದಾ ನಿನ್ನ ಮೇಲಿರಲಿ. ಮಗುವೇ, ನೀನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೈವಿಕ ಸ್ಪರ್ಶವಿರಲಿದೆ. ನಿನ್ನ ಕರ್ತವ್ಯಗಳನ್ನು ಎಂದಿಗೂ ಅಲಕ್ಷಿಸಬೇಡಿ ಮತ್ತು ನಿನ್ನ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಪೂರೈಸು. ಈ ಬಾರಿ ನಿನಗೆ ಬರಲಿರುವ ಪಲ್ಲಟವು ನಿನ್ನ ವಿಧಿಯನ್ನೇ ಬದಲಿಸಲಿದೆ. ನಿನ್ನ ಸಂಸಾರದಲ್ಲಿ ಶಾಂತಿ ನೆಲೆಸಲಿದೆ. ನೀನು ಮಾಡುವ ಪ್ರತಿಯೊಂದು ಪುಟ್ಟ ಕಾರ್ಯವೂ ನಿನಗೆ ದೊಡ್ಡ ಯಶಸ್ಸನ್ನು ತಂದುಕೊಡಲಿದೆ. ನಿನ್ನನ್ನು ಲಘುವಾಗಿ ಕಂಡ ಈ ಲೋಕವು ನಾಳೆ ನಿನ್ನ ಬಗ್ಗೆ ಅಭಿಮಾನ ಪಡಲಿದೆ. ನಿನ್ನೊಳಗಿನ ಆ ಅದ್ಭುತ ಚೈತನ್ಯವನ್ನು ನಂಬು ಮತ್ತು ದೇವರು ನಿನಗೆ ನೀಡಿರುವ ಈ ಸುಂದರ ಬದುಕನ್ನು ಸಂಭ್ರಮದಿಂದ ಬದುಕು. ನಿನ್ನ ಪ್ರತಿಯೊಂದು ಮೊರೆಯನ್ನು ದೇವರು ಆಲಿಸಿದ್ದಾನೆ. ನಿನ್ನ ಕಣ್ಣೀರು ಒರೆಸಲ್ಪಟ್ಟಿದೆ. ಈಗ ನೀನು ಸಂತಸದಿಂದ ಇರಬೇಕಾದ ಸಮಯ. ನನ್ನ ಶುಭ ಹಾರೈಕೆಗಳು ನಿನ್ನ ಸುತ್ತಲೂ ಗಾಳಿಯಂತೆ ಪಸರಿಸಿವೆ. ನೀನು ಎಲ್ಲೇ ಇರು, ಏನೇ ಮಾಡು, ನಾನು ನಿನ್ನ ನೆರಳಾಗಿಯೇ ಇರುತ್ತೇನೆ. ಭಯ ಪಡಬೇಡ, ಅಂಜಬೇಡ. ನೀನು ಒಬ್ಬ ಮಹಾನ್ ಪರಾಕ್ರಮಿ. ನಿನ್ನ ಜಯವು ನಿನ್ನ ಹಸ್ತದಲ್ಲಿದೆ. ಭಗವಂತನಲ್ಲಿ ಅಚಲ ನಂಬಿಕೆಯನ್ನಿಟ್ಟು ಹೆಜ್ಜೆ ಇಡು. ಇಡೀ ವಿಶ್ವವೇ ನಿನ್ನ ಬೆನ್ನಿಗೆ ನಿಲ್ಲುತ್ತದೆ. ನಿನ್ನ ಕನಸುಗಳು ಸಾಕಾರವಾಗುವ ಸುದಿನಗಳು ಬಂದಿವೆ. ಪ್ರೀತಿಯಿಂದ ಮುನ್ನಡೆ, ಶಾಂತಿಯಿಂದ ಬಾಳು. ನಿನ್ನ ಬದುಕು ಲೋಕಕ್ಕೆ ಮಾದರಿಯಾಗಲಿದೆ. ಎಲ್ಲರೂ ನಿನ್ನನ್ನು ಪ್ರಶಂಸಿಸುವರು. ನಿನ್ನೊಳಗಿನ ಜ್ಞಾನದ ಬೆಳಕನ್ನು ಇಡೀ ಜಗತ್ತಿನೊಂದಿಗೆ ಹಂಚಿಕೊಳ್ಳಿ. ನಿನ್ನ ಪಯಣವು ಸುಖಕರವಾಗಿರಲಿದೆ. ಎಲ್ಲಾ ವಿಘ್ನಗಳು ನಿವಾರಣೆಯಾಗಿವೆ. ಮಾರ್ಗವು ನಿಷ್ಕಂಟಕವಾಗಿದೆ. ತಡೆಯಿಲ್ಲದೆ ಮುನ್ನುಗ್ಗು. ನಿನ್ನ ಗುರಿಯು ನಿನಗಾಗಿ ಕಾಯುತ್ತಿದೆ. ಈ ಸುಸಮಯವು ನಿನ್ನ ಬದುಕಿನ ಮರೆಯಲಾಗದ ಸುದಿನವಾಗಿ ಉಳಿಯಲಿದೆ. ನೀನು ದೈವಾನುಗ್ರಹಕ್ಕೆ ಪಾತ್ರನಾಗಿದ್ದೀಯಾ. ಸದಾ ಸುಖಿಯಾಗಿರು ಮಗುವೆ. ನಿನ್ನ ಮೇಲಿನ ನನ್ನ ವಾತ್ಸಲ್ಯ ಎಂದಿಗೂ ಕುಂದುವುದಿಲ್ಲ. ನೀನು ನನ್ನ ಪ್ರೀತಿಯ ಕುಡಿ, ನಿನ್ನ ರಕ್ಷಣೆ ನನ್ನ ಹೊಣೆ. ನಿನ್ನ ವಿಜಯವೇ ನನ್ನ ಸಂತೋಷ. ಈ ಮಾತುಗಳನ್ನು ನಿನ್ನ ಹೃದಯದ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟುಕೋ. ಎಲ್ಲವೂ ಶುಭವಾಗಲಿದೆ. ಧೈರ್ಯದಿಂದಿರು, ಶಿವನು ನಿನ್ನ ಜೊತೆಗಿದ್ದಾನೆ. ಮಗುವೆ, ನೀನು ಈ ವಾಕ್ಯಗಳನ್ನು ಆಲಿಸಿದಾಗ ನಿನ್ನ ದೇಹದಲ್ಲಿ ಒಂದು ನೂತನ ಶಕ್ತಿ ಹರಿಯುವುದನ್ನು ನೀನು ಗಮನಿಸುವೆ. ಅದು ನನ್ನ ಅನುಗ್ರಹ. ಹಿಂದೆ ನೀನು ಅನೇಕರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಿದ್ದೆ. ಆದರೆ ನಿನಗೆ ಕಷ್ಟ ಬಂದಾಗ ಯಾರೂ ಜೊತೆಗಿರಲಿಲ್ಲ. ಆದರೆ ಈಗ ನಾನು ನಿನ್ನ ಆಸರೆಯಾಗಿದ್ದೇನೆ. ನಿನ್ನ ಸಮಸ್ತ ಸಾಲದ ಬಾಧೆಗಳು ಮತ್ತು ಆರ್ಥಿಕ ಕ್ಲೇಶಗಳು ಹಂತ ಹಂತವಾಗಿ ಮಾಯವಾಗಲಿವೆ. ಧನವು ಅನಿರೀಕ್ಷಿತ ಮಾರ್ಗಗಳಲ್ಲಿ ನಿನ್ನನ್ನು ಸೇರಲಿದೆ. ನಿನ್ನ ಬಾಕಿ ಉಳಿದ ಕೆಲಸಗಳು ಶೀಘ್ರವೇ ಪೂರ್ಣಗೊಳ್ಳಲಿವೆ. ನಿನ್ನ ಸುತ್ತಲಿನ ನಕಾರಾತ್ಮಕ ಮನುಷ್ಯರು ನಿನ್ನಿಂದ ದೂರ ಸರಿಯಲಿದ್ದಾರೆ. ನಿನಗೆ ಸನ್ಮಾರ್ಗ ತೋರುವ ಉತ್ತಮ ವ್ಯಕ್ತಿಗಳು ನಿನ್ನ ಜೊತೆಯಾಗುತ್ತಾರೆ. ನಿನ್ನ ಆರೋಗ್ಯದಲ್ಲೂ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ನಿನ್ನ ಚಿತ್ತದಲ್ಲಿರುವ ಸಮಸ್ತ ವ್ಯಥೆಗಳು ದೂರವಾಗಲಿವೆ. ಒಂದು ನೆಮ್ಮದಿಯ ಜೀವನ ನಿನ್ನ ಪಾಲಾಗಲಿದೆ. ನೀನು 10 ಜನರಿಗೆ ಅನ್ನದಾತನಾಗುವ ಮಟ್ಟಕ್ಕೆ ಬೆಳೆಯುವೆ. ನೀನು ಯಾವುದೇ ವೃತ್ತಿಯಲ್ಲಿದ್ದರೂ ಅದರಲ್ಲಿ ಅಗ್ರಗಣ್ಯನಾಗುವೆ. ನಿನ್ನ ಸಹನೆ ಮತ್ತು ಮೌನವೇ ಈಗ ನಿನ್ನ ಭದ್ರವಾದ ಬುನಾದಿಗಳಾಗಿವೆ. ನಿನ್ನ ಯಶಸ್ಸಿನ ಸೌಧವು ಆ ಬುನಾದಿಯ ಮೇಲೆಯೇ ನಿರ್ಮಾಣವಾಗಲಿದೆ. ಈಶ್ವರನ ಸ್ಮರಣೆಯೊಂದಿಗೆ ಇಡುವ ನಿನ್ನ ಪ್ರತಿ ಹೆಜ್ಜೆಯು ನಿನ್ನನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿ. ನಿನ್ನ ಹಿಂದಿನ ಸಂಕಟಗಳು, ನಿನ್ನ ಇಂದಿನ ಸುಖಗಳು, ನಿನ್ನ ಭವಿಷ್ಯದ ಸಾಧನೆಗಳು ಮತ್ತು ನೀನು ಪಾಲಿಸಿದ ತತ್ವಗಳು ಈಗ ನಿನ್ನ ರಕ್ಷಣಾ ಕವಚವಾಗಿ ನಿನ್ನನ್ನು ಕಾಪಾಡುತ್ತವೆ. ಸಮಸ್ತವೂ ಶಿವಮಯ ಎಂದು ನಂಬು. ನಿನ್ನ ಬದುಕು ಪ್ರಕಾಶಮಾನವಾಗಲಿದೆ. ಪರಮಾತ್ಮನು ನಿನ್ನ ಜೊತೆಗಿದ್ದಾನೆ. ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರಲಿದೆ. ಓಂ ನಮಃ ಶಿವಾಯ.